ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲಾರು ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದಿರಿ ಅಂತ ಕೆಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನ್ ನಿಮ್ಮ ಧಾರವಾಡ ಹುಡುಗ ಕಬಡ್ಡಿ ಪ್ಲೇಯರ್ ಸೈಯದ್ ನದಾಫ್ ಬ್ಲಾಗ್ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಿದ್ರಿಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಬೆಲ್ ಬಟನ್ ಆನ್ ಮಾಡಿ ಇಟ್ಕೋರಿ. ನಾ ಹಾಕಿರೋ ವಿಡಿಯೋಗಳು ಡೈರೆಕ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾವ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ, ಕೇಳ್ಬಿಟ್ಟೇನೋ. ನಮ್ ಧಾರವಾಡಕ್ಕೆ ಯಾಕೆ ಎಮ್ಮಿ ಫೇಮಸ್ ಅಂತಾರ ನೋಡ್ರಿ, ಹಂಗ ಕಟಮಸ್ತಾಗಿ ಬೆಳೆಸ್ಯಾರ ಅಜ್ಜಾರ. ನೋಡ್ರಿ ಎಮ್ಮೆ ಅದಕ್ಕೆ ಅಜ್ಜಾರ್ ಬೆಳೆಸಿದಾರ. ನಾನು ನನ್ನದೆನ್ನುವ ನಿನ್ನಯ ತರ್ಕವೇ ಬಾಲಿಶ, ಎಲ್ಲ ಶೂನ್ಯವೆನ್ನುವ ನಿನ್ನಯ ವರ್ಗವೇ ಅಂಕುಶ. ಕಲ್ಮಶ ನಿಷ್ಕಲ್ಮಶ ಥರ ಥರ ನಿನ್ನ ವೇಷ, ದ್ವಾದಶಿ ಏಕಾದಶಿ ಎಲ್ಲ ನಿನ್ನ ಖುಷಿ. ಇದ್ದರೂ ಜೊತೆಗೆ ದೂರ ಇರುವ ಮನವೇ, ಎಲ್ಲೆಲ್ಲೋಡುವ ಮನಸ್ಸೆ ಯಾಕಿಂತ. ನೋಡ್ರಿ ನಮ್ಮ ಹೊಸ ರೈಲ್ವೆ ಸ್ಟೇಷನ್ ಧಾರವಾಡದ ಹಂಗಾಗೈತಿ. ಭಾರಿ ಮಸ್ತ್ ಬಜೆಟ್ ಒಳಗೆ ಕಟ್ಟಿದಾರ, ಯಾರು ತೋರಿಸಿಲ್ಲ, ಇವತ್ತು ನಾ ತೋರ್ಸ ಅಂತೀನಿ. ಇದು ಫಸ್ಟ್ ಎಂಟ್ರೆನ್ಸ್ ಹಿಂಗೆ ಐತಿ ನೋಡ್ರಿ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್. ಇಲ್ಲಿ ಮುಂದೆ ಕಾರ್ ಪಾರ್ಕಿಂಗ್ ಮಾಡಾಕ್ ಬಿಟ್ರೆ, ಅತ್ತಾಗೆಲ್ಲ ಮುಂದೆ ಬೈಕ್ ಪಾರ್ಕಿಂಗ್ ಐತಿ ಸದ್ಯ ಮಟ್ಟಿಗೆ. ವಿಡಿಯೋ ನೋಡ್ತಿರ್ತೀನ, ಥ್ಯಾಂಕ್ಸ್ ಅಣ್ಣ. ಇದು ಸಬ್ಸ್ಕ್ರೈಬ್ ಆಗಿನಿ ಅವೇನ್ರ ಮತ್ತೆ ಬೇಲೂರು ಇಂಡಸ್ಟ್ರಿಯಲ್ ಜಾಬ್ ಬತ್ತಾ ಇದು ಮಾಡ್ತೇನೆ ಹುಡುಗರಿಗೆ ಹೆಲ್ಪ್ ಆಗಲಿ. ಒಳ್ಳೇದು ಭಾಳ, ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ಓದಕ್ ಬಂದಾರಲ್ಲ, ಭಾಳ ಕಷ್ಟ ಐತಿ. ಹೌದೌದು, ನೀವ್ ಒಂದ್ ಹಾಕಿದೆ ಅಂದ್ರೆ ಪಾಪ ಎಷ್ಟು ಭಾಳ ಮಂದಿ ಕೆಲಸ. ನಿನಗ ಒಬ್ಬನ ತಗೋಲಿ, ಇಬ್ರ ತಗೋಲಿ, 10 ಮಂದಿ ತಗೋಲಿ, ಒಂದ್ ಸ್ವಲ್ಪ ಆಯ್ತು ಪುಣ್ಯದ ಏನಿಲ್ಲ ಅಣ್ಣ, ಒಂದ್ ಸ್ವಲ್ಪ ಹೆಲ್ಪ್ ಅದ. ಹೆಲ್ಪ್ ಅದ ಈ ಸುತ್ತ ಬಳಸಿ ನಿನಗ ಹಟ್ಟೆ ಬಿಡ್ತದ, ಅದ್ ಬಿಡಲ್ಲ. ಹೌದಲ್ಲ, ಒಳ್ಳೇದು ಮಾಡೋದ್ರಿಗೆ ಒಳ್ಳೇದು ಹಟ್ಟೆ ಆಗ್ತದ. ಅದನ್ನ ಈಗ ಬಂದಿದ್ದೆ ನಾನು ಒಂದ್ ಸ್ವಲ್ಪ ಹಂಗ ರನ್ನಿಂಗ್ ಅಂತೇಳಿ, ಒಂದು ಧಾರವಾಡದ ಒಂದು ರೈಲ್ವೆ ಸ್ಟೇಷನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹಂಗ ಒಂದ್ ಶೂಟ್ ಹೊರಗಿಂದ. ಇದ್ರದ್ದು ನೀನ ಮಾಡಿ ಧಾರವಾಡ ಬಂದವ್ರ ಗತಿ ಅಂತೇಳಿ ಹೇಳಿದ ನನ್ನ ರಿಯಾಲಿಟಿ ಹೆಂಗೈತೆ ಅದನ್ನ ಹೇಳೇಬಿಟ್ಟ. ಏನೇನಾಗತೈತಿ ಸ್ಟೂಡೆಂಟ್ಸ್ ಜೊತೆಗೆ ಏನೇನಾಗತೈತಿ ಧಾರವಾಡದಾಗ ಅಂತೇಳಿ. ಇನ್ನೊಂದು ಅದನ್ನು ಹೇಳಿ ಬಾರಿ ನೋಡಿ, ಬಿಸಿನೆಸ್ ಮೈಂಡ್ ಧಾರವಾಡದವ್ರ ಬಾಳ ಹೇಳಿ ಬಿಡೋಣ. ಅದು ಹಂಗ ನಡ ಅಂತದಲ್ಲ ಅಣ್ಣ. ಈಗ 1700 ರೂಪಾಯಿ ತಗೋತಾರಣ್ಣ, 4 ಮಂದಿನ ಹಾಕ್ತಾರ, ಲಾಭ. ನಾವು ಬಾಳ ಹೊಲಸು ಬಿಡ ಅದಣ್ಣ. ಈಗ ಎಲ್ಲ ಸ್ಟಡಿಗೆ ಅಂತೇಳಿ ಯಾರು ಪ್ರಿಪರೇಷನ್ ಕೊಡತಿಲ್ಲ, ಮೊದಲಿತ್ತನ ಅದ, ಇವಾಗೆಲ್ಲ ಬಿಸ್ನೆಸ್ ಮ್ಯಾನ್. ಬಾಳ ಹೊಲಸು ಅದಣ್ಣ. ಸಿಗೋಣ ಮತ್ತೆ. ಆಯ್ತು, ಬಾಯ್, ಥ್ಯಾಂಕ್ಸ್ ಅಣ್ಣ. ನೋಡ್ರಿ ಇಲ್ಲೇ ಹಿಂದೆ ಧಾರವಾಡ ಅಂತ ಹೇಳಿ ಕ್ಯಾಸ ಹಿಂದಿ ಒಳಗೆ ಬರ್ದಾರ. ಹಿಂದಿ ಒಳಗೆ ಯಾಕಪ್ಪ ಅಂತಂದ್ರೆ ಇದು ಮತ್ತೆ ಸೆಂಟ್ರಲ್ ಗೌರ್ಮೆಂಟದ ರೈಲ್ವೆ ಸ್ಟೇಷನ್ ಅಲ್ರಿ, ಯಾರು ಹೇಳಿದ್ದ ಅನ್ಬೋದು. ಇಲ್ಲಿ 3 ಟೈಪ್ ಇಟ್ಟಿರ್ತಾರ ನೋಡ್ರಿ. ನಮ್ಮ ಧಾರವಾಡನ ಕನ್ನಡದಾಗ ಹೆಂಗೆ ಕಾಣ್ತದ ಅಂತೇಳಿ. ನೋಡ್ರಿ ನಮ್ಮ ಧಾರವಾಡ ಸದ್ಯ ಮಟ್ಟಿಗೆ ಹಿಂಗೆ ಕಾಣಕತ್ತೈತಿ. ಆಲ್ಮೋಸ್ಟ್ ಇಲ್ಲೆಲ್ಲ ಕಾರ್ ಗಾಡಿ ತರಬೇಕು ಪಾರ್ಕಿಂಗ್ ಇಟ್ಟರ. ಹಂಗೆ ಅಲ್ಲಿ ಮುಂದೆ ಹೋದ್ರೆ ಆಟೋ ಸ್ಟ್ಯಾಂಡ್, ಇಲ್ಲೂ ಆಟೋ ಸ್ಟ್ಯಾಂಡ್ ಇಟ್ಟರೆ. ಆಟೋ ಎನಿ ಕಂಡೀಷನ್ 24/7 ಆಟೋ ಕೆಲಸ ಮಾಡೇ ಮಾಡ್ತಾವೆ. ಹಂಗೆ ಇವಾಗ ಎಲ್ಲ ರೈಲ್ವೆ ಸ್ಟೇಷನ್ ಒಳಗೂ ಇರ್ತೈತಲ್ರಿ ಧಾರವಾಡ. ಐ ಲವ್ ಧಾರವಾಡ ಅಂತ ಕೆಲಸ ಇಲ್ಲಿ ನೋಡ್ರಿ. ನೋಡ್ರಿ ಸಿಸ್ಟಮೆಟಿಕ್ ಹೆಂಗಿಟ್ರ
ಮೊದಲಂತೂ ಭಾಳ ಅಂದ್ರೆ ಭಾಳ ಇದಕ್ಕಿತ್ತು. ಒಳಗಿನ ತೋರಿಸ್ತಿದ್ದೆ, ಆಲ್ರೆಡಿ RRB ಪೊಲೀಸ್ ಸರ್ ಅದಾರ ಇಲ್ಲಿ ಮುಂದೆ. ಟಿಕೆಟ್ ತಗೋಸ್ತಕ ಒಳಗೆ ಬಿಡೋದಿಲ್ಲ. ಒಂದಿನ ಒಳಗಿಂದು ತೋರಿಸ್ತೇನೆ. ಇವಾಗ ಅಷ್ಟು ಔಟ್ಫಿಟ್ ಹೆಂಗೈತೆ ಅಂತ ತೋರ್ಸಂತೀನಿ ಹೊಸಾದು ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್. ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರಿ, ಬೆಳಗ್ಗೆ ಎದ್ದ ಅಣ್ಣ ಚಲೋ ವಿಡಿಯೋ ಮಾಡ್ತೀರಂತ ಕೆಲಸ ಭಾಳ ಖುಷಿ ಆಯ್ತು. ಇನ್ನು ಧಾರವಾಡ ಎಕ್ಸ್ಪ್ಲೋರ್ ಮಾಡೋದೈತೆ. ನಾನು ಇವಾಗ ಬಿಗಿನಿಂಗ್ ಕಾಲಿಟ್ಟೀನಿ. ಸಬ್ಸ್ಕ್ರೈಬ್ ಮಾಡ್ರಿ, ಇಟ್ಕೋರಿ. ಇವಾಗ ನಮ್ಮ ಧಾರವಾಡದ ರೈಲ್ವೆ ಸ್ಟೇಷನ್ ಹೆಂಗೆ ಕಾಣ್ತೈತೆ ನೋಡ್ರಿ ಔಟ್ಫಿಟ್. ಆಲ್ಮೋಸ್ಟ್ ಹಿಂಗೆ ಎಂಟ್ರಿ ಬಂದರೆ ಇಲ್ಲೇ ರೀ, ಅದು ಮೇನ್ ಗೇಟ್. ಬೋರ್ಡ್ ಇಲ್ಲಿ ಸಿಗ್ತೈತೆ ನಿಮ್ಗೆ. ಇನ್ನು ಹೆದರಿ ಬಾಳೆ ಮಾಡೋದು ಮುಗಿತ್ರಿ. ಇನ್ನು ಭಾಳ ದಿವಸ ಆತ ಲಾಗ್ ಮಾಡಾಕತ್ತ. ಮಂದಿ ಅಂತಂದ್ರೆ ಒಂದು ಸ್ವಲ್ಪ ಕ್ಯಾಮ್ರಾ ಬಂದು ಹಿಡಿದತ್ತ ಮಾಡ್ತಿದ್ದೆ. ಇವಾಗ ಏನೋ ಒಂದು ಧೈರ್ಯ ಬಂದ್ಬಿಟ್ಟೈತಿ ಯೂಟ್ಯೂಬ್ ಒಳಗೆ, ನಾನು ಯೂಟ್ಯೂಬರ್ ಅಂತೇಳಿ. ಬರೀ ಅದ್ರ ಸಮೀಪ ಹೋಗಿ ನೋಡೋಣ ಹೆಂಗೆ ಕಾಣ್ತೈತೆ ಅಂತೇಳಿ. ಹೊರಗೆಲ್ಲ ಟಿಕೆಟ್ ಇಲ್ಲ ರೀ, ಹೊರಗೆ ಪಾರ್ಕಿಂಗ್ ಐತಿ. ಏನೋ ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಐತಿ. ಅದ್ರ ಸಲುವಾಗಿ ಇದೊಂದು ವಿಡಿಯೋ ಮಾಡಾಕತ್ತೀನಿ ಬೆಳಗ್ಗೆ ಎದ್ದ. ನೋಡ್ರಿ ಧಾರವಾಡ ಅನ್ನೋದು ಹೆಂಗೆ ಕಾಣ್ತೈತಿ, ಅಷ್ಟು ಭಾರಿ ಅಲ್ಲ. ಅದ್ರ ಮುಂದೆ ಈ ಸೈಡ್ ನಿಂತ ಕ್ಯಾಸ್ ಫೋಟೋ ಹೊಡ್ಕೋದು. ಹಂಗೆ ಅಲ್ಲಿ ಮ್ಯಾಲೇನೂ ಇದೈತಿ. ಆಲ್ಮೋಸ್ಟ್ ಇಲ್ಲೆಲ್ಲ ನಿಮಗೆ ಸಿಗ್ಬೋದು. ಗಿಡಗಳನ್ನ ಹಚ್ಚಿರ್ತಾರೆ. ಅದೊಂದು ಸ್ವಲ್ಪ ಬಿಸಿಲು ಬಿದ್ದಾಗ ನೋಡ್ಬೇಕ್ರಿ ನೀವು. ಬಿಸಿಲು ಬಿದ್ದು ಒಂದು 4 ದಿವ್ಸಕ್ಕೆ ಎಷ್ಟು ಚಂದ ಕಾಣ್ತೈತೆ ಅಂತೇಳಿ ಧಾರವಾಡದ ಅನ್ನೋದು ಹೆಸರು. 2 hours later. ಧಾರವಾಡದೊಳಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂತಂದ್ರೆ ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್, ಟೈಮ್ ಟು ಟೈಮ್ ರೈಲ್ವೆ 100% ಬಂದು ರೀಚ್ ಆಕ್ಕವ್ರಿ. ಹಂಗೆ ಪಾಸ್ ಆಕ್ಕವ. ಭಾಳ ಅಂದ್ರೆ ಭಾಳ ಸಿಸ್ಟಮೆಟಿಕ್ ಇಟ್ಟಾರ. ಹೊಸ ರೈಲ್ವೆ ಸ್ಟೇಷನ್ ಇದೆ. ಹಂಗೆ ಯಾರು ಇದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಅನ್ಕೊತೀನಿ. ನಾನು ಫಸ್ಟ್ ಅಂತ ಮಾಡ್ತೀನಿ. ನೀವು ರೈಲ್ವೆ ಸ್ಟೇಷನ್ ನೋಡಿದ್ರಲ್ಲ, ಔಟ್ಫಿಟ್ ಹೆಂಗೈತೆ ಅಂತ ಕೇಸ್ ತೋರಿಸಿದೆ. ಆಟೋ ಸ್ಟ್ಯಾಂಡ್ ಮತ್ತು ಒಳ್ಳೆ ಬಸ್ನು 6 ಗಂಟೆಗೆ ಸ್ಟಾರ್ಟ್ ಆಕ್ಕವ್ರಿ. 6 ಗಂಟೆ ಅಂದ್ರೆ ಸಿಟಿ ಒಳಗೆ ಹೋಗಕ್ಕೆ ಚಲೋ ಆಕ್ಕವ. ಅದೇ ಇವತ್ತಿನ ವಿಡಿಯೋ ಆಗಿತ್ತು ನೋಡ್ರಿ. ನೀವೇನಾದರೂ ಹಿಂಗೆ ಎಂಟ್ರಿ ಕೊಟ್ರಿಪ್ಪ ಅಂತಂದ್ರೆ ನಮ್ಮ ಧಾರವಾಡದ ರೈಲ್ವೆ ಸ್ಟೇಷನಿಗೆ, ಮತ್ತು ಅಲ್ಲೊಂದು ಹಿಂಗೆ ಸೀದಾ ಎಂಟ್ರಿ ಐತ್ರಿ. ಅಲ್ಲಿ ಎಂಟ್ರಿಗೆ ಅಲ್ಲಿ RRB ಪೊಲೀಸ್ ಸರ್ ನಿಂತಾರೆ. ಹಿಂಗೊಂದು ಫ್ಲೈ ಓವರ್ ಮೇಲೆ ಹಾದ ಕೆಲಸ ಹತ್ತಾಗ ಹೋಗೋದೈತ್ರಿ. ಹತ್ತಾಗಿನ ರೈಲ್ವೆ ಸ್ಟೇಷನಿಗೆ ಟೋಟಲ್ ಆಗಿ 5-6 ಟ್ರ್ಯಾಕ್ ಅದಾವ್ರಿ. ಆ ಟ್ರ್ಯಾಕಿಗೆ ಹೋಗ್ಬೇಕಂದ್ರೆ ಹಿಂಗೆ ಮ್ಯಾಲೆ ಹತ್ಬೇಕು. ಯಾವುದೋ ಒಂದು ಪ್ಯಾಸೆಂಜರ್ ಗಾಡಿ ಬಂದು ನಿಂತೈತೆ ಆಲ್ರೆಡಿ. ಹಿಂಗೆ ಹೋಗ್ಬೇಕು ನೋಡ್ರಿ ಇದು ಫ್ಲೈ ಓವರ್ ಮೇಲೆ. ಹಿಂಗಾದ ಒಂದು ಸ್ವಲ್ಪ ಮುಂದೆ ಹೋಗೋಣ ಬರ್ರಿ. ಮುಂದೆ ಹೋದ್ರೆ ನಿಮಗೆ ಏನನ್ನೋದು ಗೊತ್ತ. ಮುಂದೆ ಹೋದ್ರೆ ಏನನ್ನೋದು ಗೊತ್ತಾಕೈತ್ರಿ ನಿಮ್ಗೆ. ಬರ್ರಿ ಅಲ್ಲಿ ತೋರಿಸ್ತೇನೆ. ಇಲ್ಲೇನು ಟಿಕೆಟ್ ಇರೋದಿಲ್ಲ. ಮ್ಯಾಲೆ ಸ್ವಲ್ಪ ಜಸ್ಟ್ ಹತ್ತಿ ತೋರಿಸ್ತೀನಿ. ನೋಡ್ರಿ ಇಲ್ಲೇ ಆಲ್ರೆಡಿ ಅಲ್ಲಿ ಇದನ್ನ ಇಟ್ಟಾರ. ನಮ್ಮ ಧಾರವಾಡದ ರೈಲ್ವೆ ಸ್ಟೇಷನ್ ಒಳಗೆ ಆಲ್ರೆಡಿ ಕನ್ವೇರ್ ಅಂತಾರಲ್ರಿ, ಕೆಳಗೆ ತೊಗೊಂಡು ಹೋಗ್ಯೈತೆ. ಅದನ್ನು ಸ್ಟಾರ್ಟಪ್ ಇಟ್ಟಾರ. ಮುಂದಿನ ದಿನಗಳೊಳಗೆ ತೋರಿಸ್ತೀನಿ. ಇವಾಗ ಟಿಕೆಟ್ ತೆಗ್ಸಿಲ್ಲ ನಾನು, ಪ್ಲಾಟ್ಫಾರ್ಮ್ ಟಿಕೆಟ್. ಬರೀ ನನ್ನ ಲಾಗ್ ಒಳಗೆ ನಿಯಮ ಉಲ್ಲಂಘನೆನ ಇರ್ತಾವ್ರಿ ಜಾಸ್ತಿ. ನೋಡ್ರಿ ಇದು ಹೊಸದು ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ದಾರೆ. ಇದು 1 2 3 4 6 ಟ್ರ್ಯಾಕ್ ಅದಾವ್ರಿ ಟೋಟಲ್. ಆರು ಟ್ರ್ಯಾಕ್ ಅದಾವ. ಹಿಂಗೆ ಹೋದ್ರೆ ಸೀದಾ ಒಳಗೆ ಹೋಗ್ತೀವ್ರಿ. ಮತ್ತು ಸರ್ ಕೈಯಾಗ ಸಿಕ್ಕಾರ ಭಾಳ ಇದಕ್ಕೈತಿ. ಎಕ್ಸಿಟ್ ಫಾರ್ ಇವಾಗ ಹೆಂಗೆ ಬಂದಿದ್ದೀವಲ್ಲ ಅದೇ ದಾರಿಲೇ ಹೋಗೋಣ. ಇಲ್ಲೇ ಭಾಳ ಎಕ್ಸ್ಪ್ಲೋರ್ ಮಾಡೋದೈತ್ರಿ. ಹಂಗೆ ತೋರಿಸ್ತೇನೆ ನಿಮ್ಗೆ. ಹೊಸಾದ ಟ್ರ್ಯಾಕ್ ಹಿಂಗೈತಿ, ರೆಡಿ ಆಗೈತಿ. ಇದು ನಮ್ಮ ಹೊಸ ರೈಲ್ವೆ ಸ್ಟೇಷನ್ ಎಂಟ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಒಳಗೆ. ನೀವು ನೋಡ್ಬೋದಿಲ್ಲ ಆಟೋಗಳು ಎಷ್ಟು ನಿಂತಾವಂತ ಕೆಲಸ. ಬೆಂಗಳೂರು ಮೈಸೂರು ರೈಲ್ವೆ ಸ್ಟೇಷನ್ ಒಳಗೆ ಏನು ಪ್ರಾಡಕ್ಟ್ ಇರ್ತಾವಲ್ಲ ಆಟೋ ಡ್ರೈವರ್ಗಳಿಗಿಂತ, ಹಂಗೆ ಇಲ್ಲಿ ಯಾವುದೇ ಚೌಕಾಸಿ ಮಾಡೋದಿಲ್ಲ. ಭಾಳ ಅಂದ್ರೆ ಭಾಳ ಬೆಸ್ಟ್ ಅಣ್ಣಗಳದಾರ ಆಟೋ ಡ್ರೈವರ್ಸ್ಗಳು. ಹಂಗೆ ನಿಮಗೆ ಆನ್ ಟೈಮ್ ನೀವು ಎಲ್ಲಿ ರೀಚ್ ಆಗ್ಬೇಕಲ್ಲ ರೀಚ್ ಮಾಡಿ ಕೊಡ್ತಾರೆ. ನೋಡ್ರಿ ಎಷ್ಟು ನಿಂತಾವ ಆಟೋಗಳು. ನಾನು ಫಾರ್ ಎವರ್ ರೆಸ್ಪೆಕ್ಟ್ ಆಗಿರೋ
ಡ್ರೈವರ್ಸ್ಗಳು ಅಂತಂತಂದ್ರೆ ಆಟೋ ಡ್ರೈವರ್ಸ್ಗಳು ಹಗಲು ರಾತ್ರಿ ಅನ್ನಲ್ದ ಹೆಲ್ಪ್ ಮಾಡ್ತಾರೆ. ಅದೇ ಹೇಳೋದು ನಿಮ್ಗೆ, ಆದಷ್ಟು ಆಟೋದೊಳಗೆ ಹೋಗ್ರಿ ಅಂತ ಕೆಲಸ ರೆಫರ್ ಮಾಡ್ತೀನಿ. ಅರ್ಜೆಂಟ್ ಇತ್ತಪ್ಪ ಅಂತಂದ್ರೆ, ಬಸ್ ಇತ್ತಪ್ಪ ಅಂತಂತಂದ್ರೆ ನಮ್ಮ ರೈಲ್ವೆ ಸ್ಟೇಷನಿಗೆ ನೀವು ಏನಾದರೂ ಅಲ್ಲಿ ಬ್ಯಾಕ್ ಸೈಡ್ ಇಳ್ಕೊಂಡ್ರಿಪ್ಪ ಅಂತಂತಂದ್ರೆ ಇಲ್ಲಿ ಆಟೋ ಸಿಗ್ತಾವೆ. ಆಟೋದಂದ್ರೆ ಇಲ್ಲೇ ಬಸ್ಸಿಗೆ ವೇಟ್ ಮಾಡ್ಬೋದು. ಇಲ್ಲೇ ಬಸ್ ಇರ್ತಾವೆ. ಈಗ ಒಂದು ಬಸ್ ಹೋಗೈತ್ರಿ CBT ಒಳಗೆ, ಇಲ್ಲೇ ಬಸ್ ನಿಂದಿರ್ತಾವೆ. ನೀವು ನೋಡ್ಬೋದು ಇದು ಇರೋದು ಉಳಿವಿ ಚನ್ನಬಸವೇಶ್ವರ ಟೆಂಪಲ್ ಅಂತೇಳಿ. ಉಳಿವಿ ಚನ್ನಬಸವೇಶ್ವರ ಟೆಂಪಲ್ ಅಜ್ಜಾರ್ ಮುಂದೆ ಅಂದ್ರೆ ಅವ್ರ ಸಾನ್ನಿಧ್ಯ ಮುಂದೆ ನಿಂತ ಸುಳ್ಳು ಹೇಳೋದಿಲ್ಲ. ನಾನು ಇದ್ದ ಕರೆ ಹೇಳ್ತೀನಿ. ನಮ್ಮ ಧಾರವಾಡದೊಳಗೆ ಕಾಂಪಿಟೇಟಿವ್ ಹೆಸರು ಮೇಲೆ ಸ್ಟಡಿ ಹೆಸರು ಮೇಲೆ ಇನ್ಸ್ಟಿಟ್ಯೂಟ್ ತೆಗೆದವ್ರ ಭಾಳ ಮಂದಿ ಇದ್ದಾರೆ. ಅದನ್ನು ಬಿಸ್ನೆಸ್ ಆಗಿ ಮಾರ್ಪಡಿಸಿದವ್ರ ಭಾಳ ಮಂದಿ ಇದ್ದಾರೆ. ಎಷ್ಟೋ ದೊಡ್ಡ ಮಟ್ಟದೊಳಗೆ ದುಡ್ಡು ಮಾಡ್ಕೊಂಡವರು ಅದಾರ. ಅಂಥವನ್ನ ವಿತ್ ಪ್ರೂಫ್ ಸತ್ಯಕ್ಕೆ ನಾನು ನಿಮಗೆ ಮುಂದಿನ ದಿನಗಳೊಳಗೆ ವಿಡಿಯೋ ಮಾಡ್ತೀನಿ. ಧಾರವಾಡ ಅನ್ನೋದು ಮೊದಲಿತ್ತು ಅದು ಸ್ಟಡಿ ಮಾಡಕ್ಕಂದ್ರೆ ವಿದ್ಯಾಕಾಶಿ ಧಾರವಾಡ ಅಂತ. ಇವಾಗ ಇಲ್ಲಿ ನೀವು ಸ್ಟಡಿ ಮಾಡಕ್ಕೆ ಬಂದ್ರಿ ಅಂದ್ರೆ ಸಕ್ಸಸ್ ಸಿಕ್ಕವ್ರು ಸಿಗ್ತಾರೇನಿಲ್ಲ ಗೊತ್ತಿಲ್ಲ. ಇಲ್ಲಿಂದ ಟಿಪ್ಸ್ ತೊಗೊಂಡು ಹೋಗಿ ಡಬ್ ಹಾಕೊಂಡವ್ರು ಭಾಳ ಮಂದಿ ಅದಾರ. ಇವ್ರು ಏನಪ್ಪ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಸಕ್ಸಸ್ ಸಿಗೋದಿಲ್ಲ ಅಂತಂದ್ರೂ ನಾನು ನಿಮ್ಗೆ 100% ಕಲಿಸ್ಕೊಡ್ತೇನೆ ಅಂತ ಕೇಸ್ ಮಾತಂದಿರ್ತಾರೆ. ಅದ್ರೊಳಗನ ಇವಾಗ ಆಲ್ಮೋಸ್ಟ್ ನಾನು ನೋಡಿದ್ರ ಮಟ್ಟಿಗೆ ಆ ಸ್ಟಡಿ ಸರ್ಕಲ್ ಒಳಗೆ, ಆ ಸ್ಟಡಿ ಇನ್ಸ್ಟಿಟ್ಯೂಟ್ ಕ್ಲಾಸ್ ಒಳಗೆ ಅರ್ಧ ಬಿಸ್ನೆಸ್ಸಿನ ಐಡಿಯಾನ ಕೊಡ್ತಿರ್ತಾರೆ. ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಕೆಲಸ ಅಂಥವನ್ನೆಲ್ಲ ವಿತ್ ಪ್ರೂಫ್ ಸತ್ಯಕ್ಕೆ ನಿಮಗೆ ತೋರಿಸ್ತೀನಿ ನಾನು 100%. ಆಲ್ರೆಡಿ ಉಳಿವಿ ಚನ್ನಬಸವೇಶ್ವರ ಟೆಂಪಲ್ ಮುಂದೆ ನಿಂತು ಹೇಳಾಕತ್ತೀನಿ. ಮುಂದಿನ ದಿನಗಳೊಳಗೆ 100% ನಾನು ನಿಮಗೆ ವಿತ್ ಎಕ್ಸಾಂಪಲ್ ಕೊಟ್ಟು ತಿಳಿಸ್ಕೊಡ್ತೇನೆ. ಬರ್ರಿ ಸೀದಾ ಮನೆಗೆ ಹೋಗ್ಬಿಡೋಣ. ಭಾಳ ಹೊತ್ತಾತ. ನಾನು ತಂಗಿನ ಹಾಸ್ಪಿಟಲ್ ಬಿಡಾಕೆ ಬಂದವನ ಏನೋ ಒಂದು ಕಂಟೆಂಟ್ ಇತ್ತ, ಕಂಟೆಂಟ್ ಯೂಸ್ ಮಾಡಿಕೊಂಡೆ. ಇರಲಿ, ಯೂಟ್ಯೂಬರ್ಸ್ ಅಂದ್ರೆ ಭಾಳ ರೆಸ್ಪೆಕ್ಟ್ ಆಗಿಬಿಡೈತಿ. ಯಾರು ಒಬ್ಬೊಬ್ರು ಕಡೆಯಿಂದ ಚಲೋ ಫೀಡ್ಬ್ಯಾಕ್ ಬರಾಕತ್ತೈತಿ. ಚಲೋ ಕೆಲಸ ಮಾಡ ಅಂತೀಯಣ್ಣ, ಯಾಕೆ ಎದರ್ತಿ ವಿಡಿಯೋ ಮಾಡ ಅಂತೇಳಿ.